ನೀರು, ಬಿಸಿಲು, ಬೆಳಕು, ಗಾಳಿ ದೇವ್ರಿದ್ನೆಲ್ಲ ಫ್ರೀನ ಕೊಟ್ಟಾನ. ಯಾವತ್ತರ ಒಂದ್ ತಿಂಗಳದ ರಿಚಾರ್ಜ್ ಮಾಡಿಸ್ರಿ ಇದೆಲ್ಲ ಫ್ರೀ ಕೊಡ್ತೀನಿ ಅಂತ ಯಾವತ್ತರ ಕೇಳ್ಯಾನ ಇಲ್ಲ. ಆದ್ರೂ ಮನುಷ್ಯ ಹುಟ್ಟಿದ್ಮೇಲೆ ನಿನ್ನೆ ಸುಟ್ಟು ಹುಡ್ಕಾಕ್ ಕುಂತಿ ಬ್ಯಾಟಿ ಮತ್ತೆ ಸಿಗವಲ್ಲ, ಮತ್ತೆ ಇವತ್ತು ಹುಡ್ಕೊಂಡ್ ಹೋಗೋಣ ಬೇಡ. ಮಾತ್ ಕೊಡ್ತೀನಿ, ಇವತ್ತ ಬ್ಯಾಟಿ ಹೊಡೆದ ಹೋಗ್ತೀವಿ. ಬಾ. ಒಂದ್ ಕಡೆ ಐತಿ, ಒಂದ್ ಗೊತ್ತಾತ ನಡಿ. ಮಾವ ಅಲ್ಲಿ ಯಾರೇ ಅದಾರ? ಬ್ಯಾಟ್ ಇಲ್ಲ ಅಲ್ಲಿ. ಹೌದಾ? ನಡೀಲಿ. ಅವನೇ ಮತ್ತೆ ಬನ್ನ ಗಿಡ ಕಡಿಯೋಗಿ ಬಂದ, ಬ್ಯಾಟಿಗೆ ಬಂದ್ ಕೆಡಿಸಿದ. ಆ ದಿನದ ಕ್ಷಣ ಇವತ್ ಬಂತ. ಇವತ್ ಅವಂದರ ಆಗ್ಲಿ ನಂದರ ಆಗ್ಲಿ ನೋಡಿ ಅಷ್ಟ. ಬಾ. ಇವತ್ತ ಏನು ಮಟಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇವತ್ತು ನ್ಯಾಚುರಲ್ ಆಗಿ ಹೊಡೆದಾಡ. ಬಾ. ನೀ ಎದಕ್ ಹುಟ್ಟಿ ಅಂತ ನಿನಗೆ ಗೊತ್ತೈತಲ್ಲ. ಈ ಪ್ರಪಂಚ ಅದಕ್ಕೆ ಸೃಷ್ಟಿ ಆಗೈತಿ. ಇದು ಗಾಳಿ, ಸೂರ್ಯ, ಚಂದ್ರ, ಪಕ್ಷಿ ಇದೆಲ್ಲ ನೋಡು.
ಇದೆಲ್ಲ ದೇವ್ರ ನಮಗ್ ಫ್ರೀನ ಕೊಟ್ಟಾನ. ಆದ್ರೂ ಮನುಷ್ಯ ಹುಟ್ಟಿದ್ಮ್ಯಾಗ ಇದು ಜಾಗ ನಂದು, ನನ್ನ ಮಕ್ಕಳಿಗೆ ಬೇಕು ಆಸ್ತಿ, ನನ್ನ ಮಗ 2 ಪ್ಲಾಟ್ ಬೇಕು, ಹೊಲ ಇರ್ತಾವು ಹಿಂಗ ಬರುತ್ತಿಗೆ ಲೆಸ್ಟ್ ಆ ಹೊಲ ಎಲ್ಲ ಆಕ್ರಮಣ ಮಾಡಿ ಪ್ಲಾಟ್ ಮಣಿ ಇವೆಲ್ಲ ನೋಡಿ. ಊರು ಯಾವತ್ತರ ಸಣ್ಣದಾಗಿದ್ದು ಯಾವತ್ತರ ಯಾರು ಕೇಳಿರಿ? ಪ್ರತಿದಿನ ಊರ್ ದೊಡ್ಡದಾಕೊಂತ ಹೋಗ್ತೈತಿ, ಯಾವ ಊರು ಸಣ್ಣದಾಗಿಲ್ಲ. ಎದಕ್ಕಂದ್ರ ಆ ಊರಾಗ ನೇಚರ್ನ ಆಕ್ರಮಣ ಮಾಡಕ್ ಜನ ಬರಾತಾರ ಅಂದಂಗ. ಊರ್ ಬೆಳತೈತಿ, ಮಸ್ತ್ ಐತಿ, ಅದು ನಿಮಗ್ ಅನ್ಸಾತೈತಿ. 12 ಡಿಸೆಂಬರ್ದಾಗ ಭೂಕಂಪ ಆಗ್ಬಿಡ್ತೈತಿ, ಇದಾಗ್ಬಿಡ್ತೈತಿ, ಹಂಗೆಲ್ಲ ಆಗಂಗಿದ್ರೆ ಭೂಮಿ ಎದಕ್ ಸೃಷ್ಟಿ ಆಗ್ತಿತ್ತು? ದೇವ್ರು ಇಷ್ಟೆಲ್ಲ ವಿಶಾಲವಾಗಿ ಎದಕ್ ಸೃಷ್ಟಿ ಮಾಡ್ಯಾನ? ಇದೆಲ್ಲ ಎಂಡ್ ಆಗುದು ಯಾವಾಗಂದ್ರ ಈ ಜಗತ್ನ್ಯಾಗ ಪ್ರತಿ ಒಂದು ಪ್ಲೇಸ್ ದಾಗು ತಿನ್ನಾಕ ಅನ್ನ ಇರಂಗಿಲ್ಲ, ಹೊಲ ಇರಂಗಿಲ್ಲ, ಅಲ್ಲಿ ಅಪಾರ್ಟ್ಮೆಂಟ್, ಫ್ಯಾಕ್ಟ್ರೀಸ್ ಅವೇ ಇರ್ತಾವ. ಫ್ರೀ ಕೊಟ್ಟಾನ, ಅದು ನೀವು ರೊಕ್ಕಕ್ ಬಂದ್ ಹಾರಾಡತಾರ. ನಿಂಗೆ ಇಷ್ಟ ಕೊಟ್ರೆ ಈ ಪ್ಲಾಟ್ ಕೊಡ್ತೀನಿ, ನಿಂಗೆ ಇಷ್ಟ ಕೊಟ್ರೆ ಈ ಪ್ಲಾಟ್ ಕೊಡ್ತೀನಿ. ನೇಚರ್ ಫ್ರೀ ಐತಿ, ಅದನ್ನ ಯುಟಿಲೈಸ್ ಮಾಡ್ರಿ. ಹಾಳು ಎದಕ್ ಮಾಡ್ತೀರಿ?